ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಜಗಜ್ಯೋತಿ ಮಹಾತ್ಮ ಬಸವಣ್ಣನವರನ್ನು, ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು, ಸಕಲ ಶಿವಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ, ಭಾರತ ದೇಶದಲ್ಲಿರ್ತಕ್ಕಂತಹ 150 ಕೋಟಿ ಭಾರತೀಯರಿಗೆ ಶರಣರ ನಾಡು ಅನುಭವ ಮಂಟಪ ಬಸವ ಕಲ್ಯಾಣದ ಭೂಮಿಲಿಂದ ಈ ಸಾಯಂಕಾಲದ ಸರ್ವರಿಗೂ ಶರಣು. ಒಂದು ನಿಜವಾಗಿರ್ತಕ್ಕಂಥ ದೇವನ ದರ್ಶನ ಮಾಡಿಕೊಳ್ಳುವುದು ಈ ದೇಹದೊಳಗೆ ಎಂದು ಹೇಳ್ತಾರೆ ನಮ್ಮ ಬಸವ ಕಲ್ಯಾಣದ ಶರಣರ ವಚನಗಳು. ಈಗ ಒಂದು ಬಸವಣ್ಣನವರ ವಚನ. ಅಂದು ಇಂದು ಮತ್ತೊಂದನಬೇಡ, ದಿನವಿಂದೇ ನಮ್ಮ ಶಿವ ಶರಣರೆಂಬುವಂಗೆ, ದಿನವಿಂದೇ ಹರಶರಣರೆಂಬುವಂಗೆ, ದಿನವಿಂದೇ ನಮ್ಮ ಕೂಡಲ ಸಂಗಮ ದೇವನ मानदे नेनेयुवंगे. छोटा सा वचन है ये. मैं बार बार वचनों का वीडियो क्यों कर रहा हूँ बोले तो, ये भगवान के नाम के ऊपर जो लोग वेस्ट कर रहे हैं बार 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 बार, इधर उधर उधर इधर, भगवान भगवान भगवान, बाहर ढूंढने की वजह से खुद अंदर का दिल में पूरा पत्थर के दिल हो गए, काला दिल हो गए. इसीलिए भ्रष्टाचार ज़्यादा हो रहा है, अज्ञानता बढ़ रहा है. ये जो भनामती तेगामती वो ये जो बोलते ना, ये सब मानसिक बीमारी अंदर का मालिक को ये लोग समझ के सच्चाई से मजबूती से पकड़ के चले तो इन्हों बाहर किधर भी भगवान को ढूंढने को जाने का ज़रूरत नहीं है. जा सकते अपने फैमिली के साथ टूर जा सकते, दुनिया देख कर आओ, उसके बारे में कोई गलत नहीं है. लेकिन भगवान का जो नाम के ऊपर जाते हैं ना, वो उनको भी नुकसान है, हमको भी नुकसान है, पूरे भारतवासियों को बहुत कुछ नुकसान है. पेट्रोल डीजल महंगा हो रहा है, टाइम वेस्ट हो रहा है, उनका नुकसान हो गया तो भी हमारा भी उसके अंदर नुकसान होता है. इसीलिए मैं वचनों का वीडियो करते रहता हूँ. भगवान को याद करने के वास्ते अंदो इंदो मत्तोंदो, मतलब कभी तो ऐसा नहीं, रोज हम जैसे कि भूख लगे तो खाना खाते, पानी पीते, हवा लेते, सब कुछ सृष्टि का मालिक जिसने दिया उनका लेकर उनको धन्यवाद कहना ही भगवान का दर्शन समझते हैं. इसीलिए हम बार बार कहते हैं अंतर आत्मा से जुड़ो, याद करो. ಇನ್ನೊಂದು ಬಸವಣ್ಣನವರ ವಚನ. ದೇವಲೋಕ ಮರ್ತ್ಯಲೋಕವೆಂಬುದು ಬೇರೆ 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 ಉಂಟೇನಯ್ಯ, ಈ ಲೋಕದ ಒಳಗೆ ಅನಂತ ಲೋಕವಯ್ಯ, ಶಿವ ಆಚಾರವೇ ಶಿವಲೋಕವಯ್ಯ, ಅಂತಪ್ಪ ಭಕ್ತನ ಅಂಗಳವೇ ವಾರಣಾಸಿ, ಕಾಯಕವೇ ಕೈಲಾಸ, ಇದು सत्य कूड़ल संगम देव. आज तलक भारत देश के अंदर कितने धर्म का गुरु हूँ मैं, वो हूँ, ये हूँ, आपको हम आशीर्वाद देंगे, आपका मन्नत हम पूरा मांगे पूरा करेंगे, ये सारे झूठा प्रचार करके लोगों को गुलाम बनाया गया. सो मालूम हो गया मुझे 27 साल पहले. तो इसलिए मैं सभी लोगों को मैं विनती करता हूँ बार बार, समझो बसवण्णा बोले तो एक व्यक्ति नहीं, वो ब्रह्मांड का ज्ञान का शक्ति का केंद्र है. वो एक बसवण्णा जी प्रधानमंत्री विजय राजे के टाइम पे अनुभव मंटप स्थापन करने के बाद में 771,96,000
ಉತ್ಪಾದಕ ಲೋಕ್, ಮೆಹನತ್ ಕರ್ನೆ ವಾಲಾ ಲೋಕ್, ದುಡಿಯುವ ವರ್ಗದವರು, ಉತ್ಪಾದಕ ವರ್ಗದವರು, ರೈತರು, ಕುಂಬಾರು, ಬಡಿಗೆರು, ನುಲಿ ಚಂದಯ್ಯನವರು, ಕುಂಬಾರ ಗುಂಡಯ್ಯ, ಕುರ್ಬಾ ಗೊಲ್ಲಾಳೇಶ, ಮಡಿವಾಳ ಮಾಚಯ್ಯ, ಅಂಬಿಗರ ಚೌಡಯ್ಯ, ಈ ಎಲ್ಲ ಕಾಯಕ ಯೋಗಿಗಳು ಕೂಡಿ ಕಟ್ಟಿದ ಧರ್ಮ ಇದೆ. ಅದರ ಸಲುವಾಗಿ ಇವತ್ತ ಜಾತಿ ಭೇದ ಭಾವದ ಮೇಲೆ ಬಹಳಷ್ಟು ಚರ್ಚೆ ನಡೀತಾ ಇದೆಯಲ್ಲ, ಬೇಫಜಲ್ ವೆಸ್ಟ್ ಮಾತುಗಳು. ಇಂತಹ ರಾಜಕಾರಣಿಗಳ ಒಂದು ಕೆಟ್ಟ ವ್ಯವಸ್ಥೆ ಕಡಿವಾಣ ಹಾಕಲು ನಮ್ಮ ಶರೀರವೇ ನಮಗೆ ದೇವಸ್ಥಾನ ಅಂಥೇಳಿ ನಂಬಿ ನಿಶ್ಚಿಂತವಾಗಿ ಅವರವರ ಕಾಯಕಗಳನ್ನು ತಮ್ಮ ಕಾಯಕಗಳನ್ನು ಮಾಡಿಕೊಂಡು ಬದುಕಿದರೆ ನಿಜಕ್ಕೂ ನಮ್ಮ ಜೀವನ ಪಾವನವಾಗುತ್ತದೆ. ಮತ್ತು ಈ ಕುತಂತ್ರವಾದಿಗಳ ಹಾವಳಿ ತನ್ನಷ್ಟಕ್ಕೆ ತಾನೇ ಕಡಿಮೆ ಆಗುತ್ತದೆ. ನಾವು ಮಾಡುವ ಕೆಲಸ ಇಷ್ಟೇ, ಅಲ್ಲಿ ದೇವರಿದ್ದಾನೆ ಇಲ್ಲಿ ದೇವರಿದ್ದಾನೆ ಅಂತೇಳಿ ಹುಡುಕುವುದನ್ನು ಬಿಟ್ಟು ಜೀವಗಳಲ್ಲಿ ದೇವರನ್ನು ಕಂಡು ದಯವೇ ಧರ್ಮದ ಮೂಲ ಎಂತಕ್ಕಂಥ ವಿಚಾರವನ್ನು ಅರ್ಥ ಮಾಡಿಕೊಂಡು ಯಾರು ಯಾವ ಮನೆಗಳಲ್ಲಿ ಬದುಕ್ತಾರಲ್ಲ ಅವರ ಅಂಗಳವೇ ವಾರಾಣಸಿ ಅಂತ ಹೇಳಿದ್ದಾರೆ ಬಸವನವರು. ಅವರ ಶರೀರವೇ ಕೈಲಾಸ, ಅವರ ಕಾಯಕವೇ ಕೈಲಾಸ. ಇಂತಹ ವಿಚಾರಗಳನ್ನು ಕೊಟ್ಟಿದ್ದರೂ ಕೂಡ ಇವತ್ತ ಜನಮನಕ್ಕೆ ಮುಟ್ಟಿಸುವುದರಲ್ಲಿ ಈ ಸ್ವಾರ್ಥಿಗಳು ತಮ್ಮ ಸ್ವಾರ್ಥಕ್ಕಾಗಿ ಜನರನ್ನು ಗುಲಾಮರನ್ನು ಇಟ್ಕೊಂಡಿದ್ದನ್ನು ಕಂಡು ನಾನು ಪದೇ ಪದೇ ವಚನಗಳ ವಿಡಿಯೋ ಮಾಡ್ತಾ ಇರ್ತೀನಿ. ಯಾಕೆಂದರೆ ನಾನು ಎಷ್ಟು ನಿಶ್ಚಿಂತವಾಗಿ ಬದುಕ್ತಾ ಇದ್ದೀನಲ್ಲ, ಈ ಜನನು ಏನೋ ತಿಳ್ಕೊಂಡು ಬದಲಾವಣೆ ಆದರೂ ಅವ್ರನ್ನ ಒಳ್ಳೆಯದಾಗ್ತದೆ. ಯಾಕಂದರೆ ನಾನು ಇದೇ ದೇಶದ ಭೂಮಿಯಲ್ಲಿ ಹುಟ್ಟಿದವನು, ಅವರು ಕೂಡ ಭಾರತೀಯರು. ಎಲ್ಲ ಭಾರತ ಅಂದರೆ ಎಲ್ಲ ನಮ್ಮ ಪರಿವಾರ, ಒಂದೇ ಕುಟುಂಬ. ಭಾರತ ದೇಶದಲ್ಲಿರ್ತಕ್ಕಂಥ ನಾವೆಲ್ಲರೂ ಒಂದೇ ಪರಿವಾರದವರು ಇದ್ದೀವಿ ಎಂಬ ಭಾವನೆಯನ್ನು ಇಟ್ಕೊಂಡು ನಾನು ಇಲ್ಲಿವರೆಗೆ 2500 ವಚನಗಳು ವಿಡಿಯೋ ಮಾಡಿದ್ದೀನಿ. ಅರ್ಥ ಮಾಡಿಕೊಳ್ತಾರಪ್ಪ ಅಂತ. ಆದ್ದರಿಂದ ಈ ಎಲ್ಲ ವಚನಗಳು ನನ್ನದೇನಲ್ಲ, ನಮ್ಮ ಶರಣರದು. ಆ ಶರಣರ ವಚನಗಳು ನನಗೆ ಪರಿಣಾಮ ಆದ ಬಳಿಕ ನಾವು ನಿಶ್ಚಿಂತ ಜೀವನ ಮಾಡ್ತಾ ಇದ್ದೀವಲ್ಲ, ನೀವೆಲ್ಲರೂ ಕೂಡ ನಿಶ್ಚಿಂತವಾಗಿ ಬದುಕಬೇಕಾಗಿದ್ದೇ. ಆದರೆ ಇವತ್ತಿನಿಂದಲೇ ಈ ಪಾಖಂಡ, ಅಂಧವಿಶ್ವಾಸ, ಮೂಢ ರೂಢಿ, ಈ ಸುಳ್ಳು ಗೊಳ್ಳು ಪೊಳ್ಳು ಹಬ್ಬಗಳು ಬಿಟ್ಟು ಬಸವಣ್ಣನವರ ವಚನದಂತೆ ಶರಣ ನಿದ್ರೆಗೈದರೆ ಜಪ ಕಾಣಿರು, ಶರಣನೆದ್ದು ಕುಳಿತರೆ ಶಿವರಾತ್ರಿ ಕಾಣಿರು, ಶರಣ ನುಡಿದುದು ಶಿವತತ್ವ ಕಾಣಿರೋ, ಶರಣ ನಡೆದದು ಪಾವನ ಕಾಣಿರೋ, ನಮ್ಮ ಕೂಡಲ ಸಂಗನ ಶರಣರ ಕಾಯವೇ ಕೈಲಾಸ ಕಾಣಿರೆಣ್ಣ. ಅಂದರೆ ಬಸವಾದಿ ಶಿವಶರಣರು ಇಂಥ ಒಂದು ಮುತ್ತು ರತ್ನಗಳನ್ನು ನಮ್ಮ ಸರಳ ಜೀವನಕ್ಕಾಗಿ ಕೊಟ್ಟಿದ್ದಾರೆ. ಅವರೆಲ್ಲರೂ ಅವರವರ ದೇಹವೇ ದೇವಸ್ಥಾನವನ್ನಾಗಿ ಮಾಡಿಕೊಂಡು ಬದುಕಿಕೊಟ್ಟ ವಚನಗಳು ಇವತ್ತ ಎಲ್ಲರಿಗೂ ಬೇಕಾಗಿದೆ. ಬಡತನ, ನಿರುದ್ಯೋಗ, ಅನಾರೋಗ್ಯ, ಜಾತೀಯತೆ ಇವೆಲ್ಲ ಕೆಟ್ಟ ವಿಚಾರಗಳು ಹೋಗಿ ಒಂದು ಸಜ್ಜನ ಸಮಾಜವನ್ನು ನಾವೆಲ್ಲರೂ ಈ ದಿಕ್ಕಿಗೆ ಹೋದರೆ ನೋಡಿ, ಈಗ 3ನೇ ತಿಂಗಳು ಸಮೀಪ ಬಂದಿದೆ, ಇನ್ನೂ ಮಳೆ ಇಲ್ಲ, ಬೆಳೆ ಎಲ್ಲ ಒಣಗ್ತಾ ಇದೆ. ಈ ಪಾಪಿಗಳು ಬಸವಣ್ಣನವರ ತತ್ವವನ್ನು ತಿರುಚುವ ಕಾರ್ಯ ಮಾಡಿ ಒಂದು ಸಲ ವೀರಶೈವ ಅಂತಾರೆ, ಒಂದು ಸಲ ಹಿಂದೂ ಧರ್ಮ ಸ್ಥಾಪನೆ ಮಾಡ್ತಾರೆ ಅಂತ ಹೇಳ್ತಾರೆ. ನಾನು ಹೇಳ್ತೀನಿ, ನಿಮ್ಮದೆಲ್ಲವೂ ಕೂಡ ಯಾರೂ ಒಪ್ಪುವುದಿಲ್ಲ. ಅವೆಲ್ಲವೂ ಕೂಡ ಅವೈಜ್ಞಾನಿಕ, ಅವೈಚಾರಿಕ, ಅವಿಜ್ಞಾನದಿಂದ ಕೂಡಿರ್ತವೆ. ಒಂದು ವೇಳೆ ಈ ಭಾರತ ದೇಶ ಅಷ್ಟೆಲ್ಲ ಜಗತ್ತವೇ ಬಸವಣ್ಣನವರು ಸ್ಥಾಪಿಸಿದ ಲಿಂಗ ಆಯತ ರಾಷ್ಟ್ರ. ನಾನು ಹೆಮ್ಮೆಯಿಂದ ಹೇಳುತ್ತಿದ್ದೇನೆ, ಓದಿ ಅರ್ಥ ಮಾಡಿಕೊಂಡು ಹೇಳ್ತಾ ಇದ್ದೀನಿ. ನಮ್ಮ ಭಾರತ ಅಷ್ಟೆಲ್ಲ ಜಗತ್ತವೇ ಲಿಂಗ ಆಯತ ರಾಷ್ಟ್ರವಾಗಲು ಎಲ್ಲ ರೀತಿಯ ಯೋಗ್ಯತೆ ಇದೆ. ಆವಾಗ ಇಲ್ಲಿ ಮೋಸ, ವಂಚನೆ, ಕೆಟ್ಟ ಆಚರಣೆಗಳಿವೆಲ್ಲ ಅವೆಲ್ಲವೂ ಅವಕ್ಕೆಲ್ಲಕ್ಕೂ ಕಡೆಗಣಿಸಲು ಒಂದೇ ಒಂದು ಮಾರ್ಗ ಅಂದರೆ ಬಸವ ಮಾರ್ಗ.
ಅನುಭವ ಮಂಟಪದ ವಚನಗಳೆಂದು ಹೇಳ್ತಾ ತಮ್ಮೆಲ್ಲರ ಹೃದಯಕ್ಕೆ ಇವತ್ತಿನ ಈ ವಚನದ ವಿಡಿಯೋ ವಿಚಾರಗಳು, ಆ ಶರಣರ ವಿಚಾರಗಳು ಅವ್ರ ಜೀವನದಲ್ಲಿ ಅಳವಡಿಸಿಕೊಂಡಿದ್ದು ನಾನು ಅರ್ಥ ಮಾಡಿಕೊಂಡು ನನಗೆ ಕೂಡ ಇದರಿಂದ ಬಹಳಷ್ಟು ಸರಳ ಜೀವನ ಸಿಕ್ಕಿರುವುದರಿಂದ ನೀವು ಕೂಡ ಈ ಮಾರ್ಗದಲ್ಲಿ ಹೋಗಿದ್ದರೆ ನಿಮಗೂ ಕಲ್ಯಾಣವಾಗಲಿದೆ, ಒಳ್ಳೆಯದಾಗಲಿದೆ. ನಿಮ್ಮ ಪರಿವಾರಕ್ಕೆ, ನಿಮ್ಮ ಕುಟುಂಬಕ್ಕೆ, ನಿಮ್ಮ ಗ್ರಾಮಕ್ಕೆ, ನಿಮ್ಮ ದೇಶಕ್ಕೆ ಎಲ್ಲರಿಗೂ ಒಂದು ಸುಂದರವಾದ ದೇಶವನ್ನು ಕಟ್ಟಲು ಬರುತ್ತದೆ ಎಂದು ಹೇಳ್ತಾ ನಮ್ಮೆಲ್ಲರಿಗೂ ಮತ್ತೊಮ್ಮೆ ಕೊನೆಯದಾಗಿ ಬಾಗಿದ ತಲೆ ಮುಗಿದ ಕೈಯಿಂದ ಶರಣು.